ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕಲುಷಿತ ನೀರನ್ನ ಸೇವಿಸಿ ಬರೋಬ್ಬರಿ 48 ಮಂದಿ ಅಸ್ವಸ್ಥರಾಗಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ. ನೀರಿನ ಮಾದರಿಯನ್ನ ಈಗ ಆಲ್ರೆಡಿ ಸಂಗ್ರಹಿಸಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಕಾಲರಾ ರೋಗದ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದೇವೆ. ಸದ್ಯಕ್ಕೆ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕಲುಷಿತ ನೀರನ್ನು ಕುಡಿದು ಈಗಾಗಲೇ ಹಲವರು ಅಸ್ವಸ್ಥಗೊಂಡಿದ್ದಾರೆ. ಇವತ್ತು ಕೆ ಸಾಲುಂಡಿ ಗ್ರಾಮದ ಕನಕರಾಜಪ್ಪ ಯುವಕ ಕೂಡ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಿಎಚ್ಒ ಕುಮಾರಸ್ವಾಮಿ ಅವರೆಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಎಷ್ಟು ಜನಕ್ಕೆ ಈ ಥರ ಇಲ್ಲೂ ಎಷ್ಟು ಸಸ್ಪೆಕ್ಟ್ ಇದೆ, ಯಾವ ರೀತಿ ನಡೀತಾ ಇದೆ ಸರ್ ಈಗ ಚಿಕಿತ್ಸೆ ಎಲ್ಲ? ಅದೇ ನಿನ್ನೆ ಮಧ್ಯಾಹ್ನದಿಂದನೂ ಕೇಸಸ್ ರಿಪೋರ್ಟ್ ಆಗಲಿಕ್ಕೆ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ. ಇಲ್ಲಿ ತನಕನೂ ಸುಮಾರು 48 ಕೇಸಸ್ ರಿಪೋರ್ಟ್ ಆಗಿದೆ. ಅದರಲ್ಲಿ ನೇರವಾಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದವರು ಸುಮಾರು 42 ಜನಕ್ಕೂ ನಾವು ಸ್ಟೇಬಲ್ ಮಾಡಿದ್ದೀವಿ. ಮುಂದುವರೆದು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮತ್ತು ಸ್ಟೇಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ 25 ಬೆಡ್ಡನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಹಾಗೆ ಮುಂದುವರೆದು KR ಹಾಸ್ಪಿಟ್ಲಲ್ಲೂ 25 ಬೆಡ್ಡನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಈ ನಮ್ಮ ಕೆ ಸಾಲುಂಡಿ ಗ್ರಾಮದಲ್ಲಿ ಅಲ್ಲಿ ನಾವು ಸ್ಕೂಲನ್ನು ಒಂದು ಐಡೆಂಟಿಫೈ ಮಾಡಿಕೊಂಡು ಟೆಂಪ್ರರಿಯಾಗಿ ಒಂದು ಕ್ಲಿನಿಕ್ಕನ್ನು ಸಹ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ 3 ಆ್ಯಂಬುಲೆನ್ಸ್ಗಳನ್ನು ಮತ್ತು 5 ರಿಂದ 6 ವೈದ್ಯಾಧಿಕಾರಿಗಳನ್ನು ಮತ್ತು PHCOs ಎಲ್ಲ ಸಿಬ್ಬಂದಿ ವರ್ಗದವ್ರನ್ನೂ ನಾವು ಅಲ್ಲಿ ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಕೇಸ್ ಟು ಕೇಸ್ ಬೇಸಿಸ್ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಅಂದರೆ ಘಟನೆ ಪ್ರಮುಖ ಏನು ಕಾರಣ ಮೇಲ್ನೋಡಿ ಕಂಡು ಬರ್ತಾ ಇರ್ತದೆ ಸರ್? ಅಲ್ಲ, ಅದಕ್ಕೆ ಸ್ಯಾಂಪಲ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದೀವಿ. ನನಗಿನ್ನೂ ಯಾವುದೇ ರೀತಿಯಾದ ವರದಿ ಬಂದಿಲ್ಲ. ವರದಿ ಬಂದ ನಂತರ ನಾನು ಕಮೆಂಟ್. ಆದರೆ ಕಲುಷಿತ ನೀರು ಕುಡಿದ ತಕ್ಷಣ ಈ ಥರ ಆಗುತ್ತಾ ಅಥವಾ ಹಲವು ದಿನಗಳಿಂದ ಕುಡಿದ್ರ ಕಾರಣಕ್ಕೆ ಈ ರೀತಿ ಆಗಿರುವಂತಹ ಸಾಧ್ಯತೆ ಇರುತ್ತಾ ಸರ್ ಅಂತ? ಅಲ್ಲ, ನಿರ್ದಿಷ್ಟ ಕಾರಣ ಇನ್ನೂ ನಮಗೆ ಈ ರೀತಿಯಾಗಿ ಯಾವುದೇ ಒಂದು ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಕಾಸಾಲ್ಟಿನ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಅದು ಬಂದ ನಂತರ ತಮಗೆ ಅಪ್ಡೇಟ್ ಮಾಡ್ತೇವೆ. ಸರ್, 20 ವರ್ಷದ ಹುಡುಗ ಕಲುಷಿತ ನೀರಿನಿಂದ ಸಾಯ್ತಾನೆ ಅಂತಂದರೆ ಅದೊಂದು, ಆದರೆ 20 ಯುವಕಲಿದ್ದಲ್ಲಿ ಸರ್, ಆ ಉದ್ದೇಶ ಕೇಳ್ತಾ ಇರುವಂಥದ್ದು. ಬಾಡಿಯಲ್ಲಿ ಆ ಒಂದು ತಡ್ಕೊಳ್ಳುವಂಥ ಸ್ಟ್ರೆಂತ್ ಇರೋದಿರೋ ಹೇಗೆ ಅಂತ ಸರ್ ಅಂತ ಎಲ್ಲ ನೋಡೋಣ. ಅದು ಯಾವುದರಿಂದ ಆಗಿದೆ ಅನ್ನೋದನ್ನು ಜಸ್ಟ್ ಲುಕ್ ಇಂಟು ದಟ್. ಸರ್, ಹುಡುಗರಿಗೆ ನೋಡಿದಾಗ ಬೇರೆ ಯಾವುದೋ ಹಿಸ್ಟ್ರಿ ಇಲ್ಲ, ಅದನ್ನು ನಾವು ಎಲಿಸಿಟ್ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಈಗ ಔಟ್ ಆಫ್ ಡೇಂಜರ್ ಅದೇ ಸೀರಿಯಸ್ ಇಷ್ಟೆಲ್ಲ ಇದ್ದರೆ ಹೇಗೆ ಸರ್ ಈಗ? ಇಲ್ಲ, ಈಗ ಉಳಿದಿರ್ತಕ್ಕಂಥ ಸುಮಾರು 47 ಜನನೂ ದೇ ಆರ್ ನಾರ್ಮಲ್ಲು. ಓಕೆ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದ ನಾವು ಬೆಡ್ಸನ್ನು ಕಾಯ್ದಿರಿಸ್ಕೊಂಡಿದ್ದೀವಿ. ಅಲ್ಲೂ ನಾವು ಫೀವರ್ ಕ್ಲಿನಿಕ್ಸ್ಗಳನ್ನ ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾತುಗಳಂದರೆ ಈಗಾಗಲೇ 48 ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎಲ್ಲರೂ ಕೂಡ ಔಟ್ ಆಫ್ ಡೇಂಜರ್ ಆಗಿದ್ದಾರೆ. ಈ ಸತ್ತಿರುವಂತಹ ಕನಕರಾಜನ ಏನು ಅದಕ್ಕೆ ಪ್ರಮುಖ ಕಾರಣಗಳೇನು, ಜೊತೆಗೆ ಆ ಕುಡಿಯುವ ನೀರಿನ ಸ್ಯಾಂಪಲ್ಸ್ಗಳು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಈ ಕಾಲರಾ ಬಂದಿದೆಯಾ ಅಥವಾ ಬೇರೆ ಇನ್ಯಾವ ಕಾರಣಕ್ಕೆ ಅವರು ಮೃತಪಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆ ವರದಿ ಬಂದ ನಂತರವಷ್ಟೇ ಗೊತ್ತಾಗುತ್ತೆ ಅನ್ನೋ ಮಾತುಗಳೇ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಡೀಟೇಲ್ಸ್, ಸದ್ಯದ ಸ್ಥಿತಿಗತಿ ಈ ಬಗ್ಗೆ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ. ವಿನೋದ್, 48 ಮಂದಿ ಅಂತ ಹೇಳಿ ಅಧಿಕೃತವಾಗಿ ಡಿಎಚ್ಒನೇ ಮಾಹಿತಿ ನೀಡ್ತಿದ್ದಾರೆ. 48 ಮಂದಿಯ ಆರೋಗ್ಯ ಸ್ಥಿತಿಗತಿ ಸದ್ಯಕ್ಕೆ ಹೇಗಿದೆ, ಏನು ಕಾರಣ ಆಯಿತು ಇಷ್ಟು ಮಂದಿ ಅಸ್ವಸ್ಥರಾಗಲಿಕ್ಕೆ ಅನ್ನೋದನ್ನ ಪತ್ತೆ ಹಚ್ಚೋ ಕಾರ್ಯ ಎಲ್ಲಿವರೆಗೂ ಬಂದಿದೆ? ಸ್ಮಿತಾ, ಬಹಳ ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ಕೆ ಸಾಲುಂಡಿ ಗ್ರಾಮದಲ್ಲಿ ಕುಡಿಯೋ ನೀರು ಕಲುಷಿತಗೊಂಡು ಸಾಕಷ್ಟು ಜನರು ಅಸ್ವಸ್ಥಗೊಳ್ತಾ ಇದ್ರು. ನಿನ್ನೆ ಸುಮಾರು 10ಕ್ಕೂ ಹೆಚ್ಚು ಜನರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗಾಗಲೇ ಕಳೆದ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಸುಮಾರು 48 ಜನರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದರಲ್ಲಿ 2 ತೀವ್ರ ಅಸ್ವಸ್ಥಗೊಂಡಿದ್ರು. ಅದರಲ್ಲಿ ಅವರ ICUನಲ್ಲಿ ಇಟ್ಟು ಚಿಕಿತ್ಸೆಗೆ ಒಳಪಡಿಸಿದ್ರು. ಇವತ್ತು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆ ಸಾಲುಂಡಿ ಗ್ರಾಮದ ಕನಕರಾಜ್ ಅಂತೇಳಿ ಆತ ಮೃತಪಟ್ಟಿದ್ದಾರೆ. ಭಾಳ ಮೃತಪಡೋಕ್ಕೆ ಭಾಳ ಪ್ರಮುಖ ಕಾರಣ ಅಂತಂದರೆ 2 ಬಾರಿ ಆಸ್ಪತ್ರೆಗೆ ಬಂದು ಹೋಗಿರುವಂಥದ್ದು. ಮೊದಲನೇದಾಗಿ ಆಸ್ಪತ್ರೆ ಸಂದರ್ಭದಲ್ಲಿ ಚಿಕಿತ್ಸೆ ತೆಗೆದುಕೊಂಡು ಹೋಗಿದ್ದಾರೆ. ಅವರು ವೈದ್ಯರು ಕೂಡ ಆಸ್ಪತ್ರೆಗೆ ದಾಖಲಾಗುವಂತೆ ಅವ್ರಿಗೆ ಕೇಳ್ಕೊಂಡಿದ್ದಾರೆ. ಆದರೆ ಚಿಕಿತ್ಸೆಗೆ ಹಣವಿಲ್ಲದ ಕಾರಣಕ್ಕಾಗಿ ಮತ್ತೆ ಬರ್ತೇನೆ ಅಂತೇಳಿ ಹೋಗಿದ್ದಾರೆ. ಸಂಜೆ ಮತ್ತೆ ಅವರು ಆಸ್ಪತ್ರೆ ಸಂದರ್ಭದಲ್ಲಿ
ಆದರೆ ಆ ಒಂದು ನೀರಿನ ಪ್ರಮಾಣದಲ್ಲಿ ಕಲುಷಿತಗೊಂಡಂತಹ ನೀರು ಸಾಕಷ್ಟು ದೇಹದಲ್ಲಿ ಇದ್ದಂಥ ಕಾರಣಕ್ಕಾಗಿ ಇವತ್ತು ಮುಂಜಾನೆ ಅವರು ಮೃತಪಟ್ಟಿದ್ದಾರೆ. ಈಗಾಗಲೇ ವೈದ್ಯರು KS ಹಾಲುಂಡಿ ಗ್ರಾಮದಲ್ಲಿ ಕ್ಯಾಂಪನ್ನು ಕೂಡ ಹಾಕಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಆರೋಗ್ಯವನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 46 ಜನರು ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಬ್ಬರಿಗೆ ಕಿಡ್ನಿ ಸಮಸ್ಯೆ ಇದ್ದ ಕಾರಣಕ್ಕಾಗಿ ಅವರು ಕೂಡ ಗಂಭೀರವಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ವೈದ್ಯರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಶಾಸಕ GT ದೇವೇಗೌಡರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆಗೆ GT ದೇವೇಗೌಡರು ಹೇಳೋ ಪ್ರಕಾರವಾಗಿ ನೇರವಾಗಿ ಏನು ಮೈಸೂರು ನಗರಾಭಿವೃದ್ಧಿ ಅವರೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ KS ಹಾಲುಂಡಿ ಜೊತೆಗೆ ಅಕ್ಕಪಕ್ಕ ಗ್ರಾಮಗಳಲ್ಲಿ ಏನು UGD ಕೆಲಸಗಳು ನಡೀತಾ ಇತ್ತು. ಟ್ರಂಚ್ ಎಲ್ಲ ತೆಗೆದಿದ್ದಾರೆ, ಅದೆಲ್ಲ ಮುಚ್ಚಿಲ್ಲ. ಜೊತೆಗೆ UGD ಕೆಲಸಗಳು ತ್ವರಿತವಾಗಿ ಮುಕ್ತಾಯ ಆಗಿಲ್ಲ. ಸೊ ಹೀಗಾಗಿ ವಾಟರ್ ಪೈಪ್ಗಳಿಗೆ ಆ ಒಂದು ಏನು UGD ಪೈಪ್ಗಳ ಕಲುಷಿತ ನೀರು ಮಿಕ್ಸ್ ಆಗಿ ಈ ರೀತಿಯಾದಂತಹ ಘಟನೆ ನಡೀತಾ ಇದೆ. ಸೊ ಹೀಗಾಗಿ ಈ ಒಂದು ಘಟನೆಗೆ ನೇರವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಕೂಡಲೇ CM ಇದಕ್ಕೆ ಪರಿಹಾರ ಕೊಡಬೇಕು ಅಂತ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿರುವಂತಹ ಪ್ರತಿಯೊಬ್ಬರ ಚಿಕಿತ್ಸೆಯನ್ನು ಕೂಡ ಅವರೇ ಭರಿಸ್ತಿರೋ ಮಾತುಗಳು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ 46 ಜನರು ಕೂಡ ಈಗ ಔಟ್ ಆಫ್ ಡೇಂಜರ್ ಹೇಳಲಾಗ್ತಾ ಇದೆ. ಒಬ್ಬರ ಸ್ಥಿತಿ ತೀವ್ರ ಗಂಭೀರವಾಗಿರುವಂಥದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.